ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ನಮ್ಮಲ್ಲಿ ಈಗ ಇನ್ನೊಂದು ಸುದ್ದಿ ಬಂತು. ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈದಿಗಳೆಲ್ಲ ಕಾರ್ಡ್ಸ್ ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ. ಅದನ್ನು ವೆರಿಫೈ ಮಾಡೋಣ. ನೆನ್ನೆ ಆಗಿದೆಯಾ 2021ರಲ್ಲಿ ಆಗಿದೆಯಾ? ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನು ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊಂತೀವಿ. ಒಂದು ವೇಳೆ ಈಗ ನೆನ್ನೆ ನೀವು ಹೇಳ್ದಂಗೆ ನೆನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂತೀವಿ. ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ. ಈಗ ಹೊಸದಾಗಿ DG ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ದೊಡ್ಡ ಪ್ರಿಸನ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಆಕ್ಟ್ ಮಾಡ್ತೀವಿ. DR ಪಾಟೀಲ್ ಅಂತ ಸರ್, DR ಪಾಟೀಲ್ ನ್ಯಾಯವಾದಿಯೊಬ್ರು ಗೌರ್ಮೆಂಟ್ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್. 25,000 ಲಂಚ ಇಸ್ಕೊಂಡ್ಬೇಕಾದ್ರೆ ಅಲ್ಲ, ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಲೋಕಾಯುಕ್ತದವರು ತಗೊಳ್ತಾರೆ. ನಮ್ಮ ಇಲಾಖೆಯನ್ನು ಕೂಡ ಕ್ರಮ ತಗೊಳ್ತಾರೆ. ನೇಮಕ ಆಗುತ್ತಲ್ಲ ಸರ್, ನ್ಯಾಯವಾದಿಗಳೇ ಈ ರೀತಿ ಆದ್ರೆ ಹೇಗೆ ಸರ್? ಏನ್ ಮೆಸೇಜ್ ಪಾಸ್ ಆಗುತ್ತೆ? ಅಲ್ಲ, ಯಾರನ್ನು ಇದು ಹೊರತುಪಡಿಸಿ ಹೇಳಕ್ಕಾಗೋದೇ ಇಲ್ಲ. ಎಲ್ಲ ರಂಗದಲ್ಲೂ ಕೂಡ ಈ ರೀತಿ ಒಬ್ರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಅದು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ. ಸರ್, ಇದೇ ಕಲಬುರಗಿ ಜೈಲ್ದು DR ಪಾಟೀಲ್ ಅಂತ PSI ಹಗರಣದ ಆರೋಪಿ ಇರ್ತಕ್ಕಂಥವ್ರು ವಿಡಿಯೋ ಮಾಡಿ ಜೈಲ್ ಸೂಪರಿಂಟೆಂಡೆಂಟ್ ವಿರುದ್ಧ ಆರೋಪ ಮಾಡಿದ್ದಾರೆ. ನಾನು ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅಲ್ಲ, ಅದು ವೆರಿಫೈ ಮಾಡ್ತೀವಿ, ತನಿಖೆ ಮಾಡಿಸ್ತೀನಿ. ಮಾಡಿ ಒಂದು ವೇಳೆ ಅದು ಸತ್ಯ ಆದ್ರೆ ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಮೂವಿಗಳು ಹೊರಗಡೆ ಆಗಿರ್ತಕ್ಕಂಥ ಪೈರಸಿ ಆಗ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಆಗ್ತದೆ ಸರ್. ತಮ್ಗೇನಾದ್ರೂ ಕಂಪ್ಲೇಂಟ್ ಏನಾದ್ರು ಬಂದಿದೆ ಸರ್? ಕಂಪ್ಲೇಂಟ್ ಬಂದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಬೋದು. ಇನ್ನು ಕಂಪ್ಲೇಂಟ್ ನಾನು ಗೊತ್ತಿಲ್ಲ, ಅದನ್ನ ಯಾವ ರೀತಿ ಕ್ರಮ ತಗೋಬೇಕಾದ್ ಬಂದಿರೋದು ವಿಚಾರ ಮಾಡ್ತೀನಿ. ಪೈರಸಿ ಗುಂಡ ಕಾಯ್ದೆ ಕೂಡ ಇದೆ ಸರ್. ಇಲ್ಲ, ಅದು ಬೇರೆ ಕಾನೂನಿನ ಅಡಿಯಲ್ಲಿ ಈಗ ನಮಗೆಲ್ಲ ಈ BNSS ಹೊಸ ಕಾನೂನು ಬಂದಿರೋದ್ರಿಂದ ಅದನ್ನ ನಾವು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಮಾಡ್ಬೋದು. ಅದನ್ನ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಹೊಸ ವರ್ಷದಲ್ಲಿ ಹೊಸ ಸರ್ಕಾರದಲ್ಲಿ ಏನಾದ್ರು ಬದಲಾವಣೆಗಳು ಸರ್? ಇಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು. ನಾವು ಕೊಟ್ಟಂತ ಭರವಸೆಗಳನ್ನೆಲ್ಲ ಈಡೇರಿಸಬೇಕು. ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಏನೀಗ ಭಾರತ ಈಗ 4ನೇ ಸ್ಥಾನಕ್ಕೆ ಬಂದ್ಬಿಡ್ತು. 5ನೇ ಸ್ಥಾನದಲ್ಲಿದ್ದು ಜಪಾನ್ನ ಹಿಂದಕ್ಕಿಟ್ಟು 4ನೇ ಸ್ಥಾನಕ್ಕೆ ಬಂದಿದೆ. ಸುಮಾರು 380 ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗಬೇಕಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಒಂದು ಆಡಳಿತ ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನ ನಾವು ಜನಗಳಿಗೇನು ಹೇಳಿದ್ದು ಆ ಗವರ್ನೆನ್ಸ್ ಅನ್ನ ಮಾಡಿ ಕೊಡ್ಬೇಕು. ಸಚಿವ ಸಂಪುಟ ಪುನರ್ರಚನೆ ನಿಲುಗಡೆಗೆ ಬಿಟ್ಬಿಡ್ತಾರೆ. 2.5 ವರ್ಷ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರ ಪ್ರಿರಾಗೇಟಿವ್ ಬಿಟ್ಟಿರೋದು. ನಮ್ಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ.